ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ನಾನು ಇವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದು ICHR ಸಬ್ಜೆಕ್ಟಿಂದ ಭಾರತದ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ. ICHR ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹ್ಯೂಮನ್ ರೈಟ್ಸ್ ಆ್ಯಂಡ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಅಂತ ಬರುತ್ತೆ. ಈ ಸಬ್ಜೆಕ್ಟಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಾಗಲೂ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಕ್ವಶನ್ಗೆ ಸ್ವಲ್ಪ ಆನ್ಸರನ್ನು ನಾನು ಹೇಳ್ತಾ ಹೋಗ್ತೇನೆ. ಅಂದರೆ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅನ್ನುವಂಥದ್ದು 10 or 15 ಮಾರ್ಕ್ಸ್ಗೆ ಜಾಸ್ತಿ ಕೇಳಿರೋದ್ರಿಂದ ಇದು ಜಸ್ಟ್ ಸಂವಿಧಾನದ ಲಕ್ಷಣಗಳು ಏನಿದೆ ಈ ಪಾಯಿಂಟ್ಸನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೇನೆ ಈ ಕ್ಲಾಸಲ್ಲಿ. ಸೊ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಬರೆಯುವುದಾದರೆ, ಪ್ರಥಮವಾಗಿ ಲಿಖಿತ ಸಂವಿಧಾನ. ನೀವು ಏನು ಮಾಡಿ ಅಂದರೆ ಫಸ್ಟ್ ನಿಮಗೆ ಮಾರ್ಕ್ಸ್ ತುಂಬ ಪಾಯಿಂಟ್ಸ್ ಆಗಿ ಬರೆದ್ರೆ ಎಲ್ಲ ನಿಮಗೆ ತುಂಬ ಮಾರ್ಕ್ಸ್ ಸಿಗೋದ್ರಿಂದ ನೀವು ಫಸ್ಟ್ ಸಂವಿಧಾನದ ಲಕ್ಷಣಗಳನ್ನು ಸ್ಟಾರ್ಟಿಂಗಿಂದನೇ ಪಾಯಿಂಟ್ ವೈಸ್ ಬರಿತಾ ಹೋಗೋದ್ರಿಂದ ಫಸ್ಟ್ ಪಾಯಿಂಟ್ಸನ್ನು ಬರೀರಿ ಕಂಪ್ಲೀಟಾಗಿ. 10 ಎಷ್ಟು ಪಾಯಿಂಟ್ಸ್ ಇದೆ ಏನು ಬರೆದಿದ್ದಾರೆ, ಇದೊಂದು ನಿಯರ್ಲಿ 13 ಪಾಯಿಂಟ್ಸ್ ಇದೆ. ಸಂವಿಧಾನದ ಲಕ್ಷಣಗಳು ಅಂದರೆ 13 ಪಾಯಿಂಟ್ಸ್ ಬರುತ್ತೆ. ಸೊ ನೀವು 13 ಪಾಯಿಂಟ್ಸನ್ನು ಬರ್ಕೊಳ್ಳಿ ಫಸ್ಟ್. ಯಾವುದೆಲ್ಲ ಬರುತ್ತೆ ಲಕ್ಷಣಗಳು ಅಂದರೆ, ಒಂದನೇದಾಗಿ ಲಿಖಿತ ಸಂವಿಧಾನ, ಇನ್ನೊಂದು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ, 3ನೇ ಪಾಯಿಂಟು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, 4 ಕಲ್ಯಾಣ ರಾಜ್ಯ, 5 ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಗಳ ಲಕ್ಷಣಗಳ ಮಿಶ್ರಣ, ಮತ್ತೊಂದು ಸಂಸದೀಯ ಕಾರ್ಯಾಂಗ ಪದ್ಧತಿ, 7 ಮೂಲಭೂತ ಹಕ್ಕುಗಳು, 8 ರಾಜನೀತಿ ನಿರ್ದೇಶಕ ತತ್ವಗಳು, 9 ಮೂಲಭೂತ ಕರ್ತವ್ಯಗಳು, 10 ಸ್ವತಂತ್ರತೆ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ, 11 ಏಕಪೌರತ್ವ, 12 ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಮತ್ತೊಂದು 13ನೇದು ಜಾತ್ಯತೀತ ರಾಷ್ಟ್ರ. ಸೊ ಈ 13 ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೊಳ್ಳಿ. ತುಂಬ ನಿಮಗೆ ಬರೀಲಿಕ್ಕೆ ಈಸಿ ಆಗ್ಬೋದಂದರೆ ನೀವು ಫಸ್ಟ್ ಪಾಯಿಂಟ್ ಏನಂತ ತಿಳ್ಕೊಂಡ್ರೆ ನಿಮಗೆ ಆ ಪಾಯಿಂಟ್ ಬಗ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಮೂಲಭೂತ ಹಕ್ಕುಗಳು ಅಂತ ನಾನು ಎಕ್ಸಾಂಪಲ್ ಹೇಳೋದ್ರೆ, ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಏನಿದೆ ನಮಗೆ ಗೊತ್ತಿರುತ್ತಲ್ವ. ನಮಗೆ ಏನೇನು ಹಕ್ಕಿದೆ, ನಮ್ಮ ಇದರಲ್ಲಿ ರಾಜ್ಯದಲ್ಲಿ ಬದುಕುವ ಪ್ರತಿಯೊಬ್ಬ ಪ್ರಜೆಗೆ ಯಾವ ಹಕ್ಕಿದೆ ಅದರ ಬಗ್ಗೆ ಆಗಿರುತ್ತದೆ. ಸೊ ನಮಗೆ ನಮ್ಮ ಈ ಹಕ್ಕು ನಮ್ಮದು ಏನು ಈ ರಾಜ್ಯದಲ್ಲಿ ಏನಿರ್ತಾರೆ ಈ ವ್ಯಕ್ತಿಗೆ ಇದೊಂದು ಹಕ್ಕು ಇದ್ದೇ ಇರ್ತದೆ. ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿರ್ತಾರೆ. ಅದೇನು ಹಕ್ಕಿದೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಹಾಗೆಯೇ ಸಾರ್ವಭೌಮ ಪ್ರಜಾಸತ್ತಾತ್ಮಕ ರಾಜ್ಯ ಅಂದರೆ ರಾಜನ ಸಾರ್ವಭೌಮ. ಇಲ್ಲಿ ಯಾರಿಗೆ ಹೆದರಬೇಕಾಗಿಲ್ಲ. ಪ್ರತಿಯೊಬ್ಬ ರಾಜ್ಯದಲ್ಲಿ ನಮ್ಮ ರಾಜ್ಯ ಏನು ಸಾರ್ವಭೌಮತೆ ಏನಿದೆ ಅದರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಹಾಗೆ ಕಲ್ಯಾಣ ರಾಜ್ಯ, ಈಗ ಏನು ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ ಬಗ್ಗೆ ನಿಮಗೆ ಏನು ಗೊತ್ತು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಪಾಯಿಂಟನ್ನು ಬರೀರಿ, ಆಮೇಲೆ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸೊ ಈಗ ಲಿಖಿತ ಸಂವಿಧಾನ ಅಂದರೆ ಭಾರತದ ಸಂವಿಧಾನ. ಫಸ್ಟ್ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ, ಭಾರತದ ಸಂವಿಧಾನ ಏನಿದೆ ಅದು ಲಿಖಿತವಾದ ಅಂದರೆ ಬರವಣಿಗೆ ಮೂಲಕ ಇಟ್ಟಿರುವಂಥ ಸಂವಿಧಾನವಾಗಿದೆ. ಇದೊಂದು ಮೇಯ್ನ್ ಪಾಯಿಂಟ್. ಈಗ ಲಿಖಿತವಾಗಿ ಬರೆದಿಟ್ಟ ಒಂದು ಬುಕ್ಕಲ್ಲಿರುವಂತಹ ಸಂವಿಧಾನ ಆಗಿರುತ್ತೆ ಭಾರತದ ಸಂವಿಧಾನ. ಅಂದರೆ ಭಾರತದ ಸಂವಿಧಾನ ಲಿಖಿತ ಸಂವಿಧಾನವಾಗಿದೆ. ಇದರಲ್ಲಿ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸಲಾಗಿದೆ. ಪೌರತ್ವ, ಮೂಲಭೂತ ಹಕ್ಕು, ನಿರ್ದೇಶಕ ತತ್ವಗಳು, ಸಂಯುಕ್ತ ಪದ್ಧತಿ, ತುರ್ತು ಪರಿಸ್ಥಿತಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರಚನೆ, ಅವುಗಳ ಸಂಬಂಧ, ಹೀಗೆ ಎಲ್ಲವನ್ನ ಬುಕ್ಸಲ್ಲಿ ಬರೆದಿದ್ದಾರೆ. ಈ ಥರ ಹೋಗಬೇಕು ಅಂತ ಒಂದು ಪ್ರೋಟೋಕಾಲ್, ಹಿಂಗಾಗಬೇಕು ಸಂವಿಧಾನ ಅಂದರೆ ಈ ಥರ ನಡ್ಕೊಂಡು ಹೋಗಬೇಕು, ಈ ಥರ ವ್ಯವಸ್ಥೆ ಇದೆ, ಎಲ್ಲವನ್ನ ಬರೆದಿಟ್ಟಿದ್ದಾರೆ. ಅದಕ್ಕೆ ಆಗಿ ಭಾರತದ ಸಂವಿಧಾನವನ್ನು ಮೊದಲ ಲಕ್ಷಣ ಅಂದರೆ ಅದು ಲಿಖಿತವಾಗಿದೆ. ಅಂದರೆ ಬರೆದಿಟ್ಟಂತಹ ಒಂದು ಸಂವಿಧಾನ ಭಾರತದ ಸಂವಿಧಾನವಾಗಿರ್ತದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ನಿಮಗೆ ಸಮಯ ಇದೆ ವಿಧಿಗಳನ್ನೆಲ್ಲ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ನೀವು ಈ ವಿಧಿಗಳು ಯಾವುದೇ ವಿಧಿಯಲ್ಲಿ ಏನು ಬರೆದಿದ್ದಾರೆ ಎಲ್ಲವನ್ನ ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಲಿಖಿತ ಸಂವಿಧಾನ ಅದನ್ನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಹಾಗೆಯೇ ಆ ಸಂವಿಧಾನ ಏನೆಲ್ಲ ಒಳಗೊಂಡಿದೆ ಅನ್ನೋದನ್ನು ಇದನ್ನೆಲ್ಲ ಒಂದು ಸ್ವಲ್ಪ ನೆನಪಿಟ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಾಗೆಯೇ ಸೆಕೆಂಡ್ ನಾವು ಬರೋದಾದರೆ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ. ಈ ಲಕ್ಷಣವನ್ನು ಸಂವಿಧಾನ ಹೊಂದಿದೆ ಎನ್ನುವುದರ ಬದಲು ಇದನ್ನು ಭಾಗಶಃ ನಮ್ಯ ಮತ್ತು ಅನಮ್ಯ ಭಾಗಶಃ ಎಂದು ಹೇಳ್ಬೋದಂತೆ. ಅಂದರೆ ಭಾರತ ಸಂವಿಧಾನ ತೀರ ಅನಮ್ಯವೂ ಆಗಿರದೆ ಸಮತೋಲನ ಹೊಂದಿರುವಂಥ ಸಂವಿಧಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂವಿಧಾನ ರಚನಾಕಾರರು ಕಾಲಕ್ಕೆ ಮತ್ತು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಮಾಡಲು ಅವಕಾಶ ಇರಬೇಕು ಎಂಬುದನ್ನು ಗಮನಿಸಿರುವುದು ಕಂಡುಬರುತ್ತದೆ. ಭಾರತದ ಸಂವಿಧಾನ ಬ್ರಿಟಿಷ್ ಸಂವಿಧಾನದಂತೆ ನಮ್ಯವೂ ಅಮೆರಿಕ ಸಂವಿಧಾನದಂತೆ ಕಠಿಣವೂ ಅಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈಸಿನೂ ಇಲ್ಲ ಅಥವಾ ಕಷ್ಟವೂ ಅಲ್ಲದ ಒಂದು ಸಂವಿಧಾನ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಆ ಥರ ಆಗಿದೆ. ಭಾರತದ ಸಂವಿಧಾನವನ್ನು ಹೆಚ್ಚು ಕಠಿಣ ಮಾರ್ಗ ಅನುಸರಿಸದೆ ಕೆಳಕಂಡ ತಿದ್ದುಪಡಿ ಕೂಡ ಮಾಡಲು ಅವಕಾಶ ಕೂಡ ಇದೆ ಎಂದು ಹೇಳಲಾಗಿದೆ. ಹಾಗಂದ್ರೆ ಇದು ತುಂಬ ಕಷ್ಟವಾದ ಸಂವಿಧಾನ, ಅರ್ಥ ಮಾಡ್ಕೊಳ್ಳಿಕ್ಕಾಗದಷ್ಟು ಕಷ್ಟವೂ ಇಲ್ಲ ಅಥವಾ ಸುಲಭವಾದದ್ದು ಅಲ್ಲ ಭಾರತದ ಸಂವಿಧಾನ ರಚನೆ ಆಗಿರೋದು, ಅದೊಂದು ಲಕ್ಷಣ ಆಗಿರುತ್ತೆ. ಹಾಗೆಯೇ ಸಾರ್ವಭೌಮ ಪ್ರಜಾಸತ್ತಾತ್ಮಕ ರಾಜ್ಯ. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ, ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿಲ್ಲ. ತನ್ನ ರಾಷ್ಟ್ರೀಯ ಹಾಗೂ ವಿದೇಶಾಂಗ ನೀತಿಯನ್ನು ಸ್ವತಂತ್ರವಾಗಿ ರೂಪಿಸಿ ಕಾರ್ಯಗತಗೊಳಿಸುವ ಸ್ವತಂತ್ರ ಅಧಿಕಾರ ಭಾರತಕ್ಕೆ ಇದೆ. ಕಾಮನ್ವೆಲ್ತ್ ಸ್ವತಂತ್ರ ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿದ್ದರೂ ತನ್ನ ಸಾರ್ವಭೌಮತ್ವಕ್ಕೆ ಯಾವುದೇ ತೊಂದರೆಯೂ ಇಲ್ಲ. ತನ್ನ ಇಚ್ಛೆ ಬಂದಲ್ಲಿ ಸದಸ್ಯತ್ವವನ್ನು ಹಿಂಪಡೆದುಕೊಳ್ಳಬಹುದು. ಹಾಗೆಯೇ ನಿಮಗೆ
ಓದಲಿಕ್ಕೆ ಈಸಿ ಆಗ್ತದೆ. ಅಂದರೆ ಇದೊಂದು ಸ್ವಲ್ಪ ಪಾಯಿಂಟ್ಸನ್ನು ಕೂಡ ಇದರಲ್ಲಿರುವಂತಹದನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಸಾರ್ವಭೌಮ ಪ್ರಜಾಸತ್ತಾತ್ಮಕ ರಾಜ್ಯ 3ನೇ ಪಾಯಿಂಟ್ ಆಗಿರುತ್ತೆ. ಹಾಗೆ 4ನೇ ಪಾಯಿಂಟ್ ನೋಡೋದಾದರೆ ಕಲ್ಯಾಣ ರಾಜ್ಯ. ಭಾರತದ ಸಂವಿಧಾನ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಲು, ಅಂದರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆಯನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದೆ. ಇದನ್ನು ಸಂವಿಧಾನ ಪ್ರಸ್ತಾಪನೆಯಲ್ಲಿ ಮತ್ತು ರಾಜನೀತಿ ನಿರ್ದೇಶಕಗಳ ತತ್ವಗಳ ಅಧ್ಯಯನದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸಾಮಾಜಿಕ ಆರ್ಥಿಕ ಸಮಾನತೆ ಪಡೆಯಲು ಬೇಕಾದ ಅವಕಾಶಗಳನ್ನು ಸಂವಿಧಾನದ ದೇಶದ ಕಾನೂನುಗಳು ಪ್ರಜೆಗಳಿಗೆ ಕಲ್ಪಿಸಿಕೊಡ್ತವೆ. ವಯಸ್ಕ ಮತದಾನ ಪದ್ಧತಿಯನ್ನು ಅನುಸರಿಸುವುದರ ಮೂಲಕ ರಾಜಕೀಯ ಸಮಾನತೆಯನ್ನು ಸಹ ನೀಡಲಾಗಿದೆ. ಇದು ಕಲ್ಯಾಣ ರಾಜ್ಯದಲ್ಲಿ ಬರುತ್ತೆ. ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಲು ನಮ್ಮ ಸಂವಿಧಾನ ರಚನಾಕಾರರು ಸಂಯುಕ್ತ ವ್ಯವಸ್ಥೆಯನ್ನು ರಾಜಕೀಯ ಪದ್ಧತಿಯನ್ನಾಗಿ ಒಪ್ಪಿಕೊಂಡಿರುವುದು ನಮಗೆ ತಿಳಿದಿದೆ. ಸಂವಿಧಾನದಲ್ಲಿ ಎಲ್ಲೂ ಸಂಯುಕ್ತ ಎಂಬ ಪದಗಳನ್ನು ಬಳಸದಿದ್ದರೂ ಸಹ ಸಂವಿಧಾನದ ಮೊದಲನೇ ವಿಧಿ ಇಂಡಿಯಾ, ಅಂದರೆ ಭಾರತ ರಾಜ್ಯಗಳ ಒಂದು ಒಕ್ಕೂಟ ಎಂದು ಹೇಳಿದಂದರೆ ಸಂಯುಕ್ತತೆ ಎಲ್ಲವೂ ಬೇರೆ ಬೇರೆ ಆದರೂ ಕೊನೆಯಲ್ಲಿ ನಾವೆಲ್ಲ ಒಂದೇ ಎನ್ನುವಂಥ ಒಂದು ಏನು ವಿಷಯವನ್ನು ನಮ್ಮ ಈ ಸಂವಿಧಾನ ಹೊಂದಿದೆ. ಅದೊಂದು ಈ ಸಂವಿಧಾನದ ಲಕ್ಷಣವಾಗಿದೆ ಎಂದು ಇಲ್ಲಿ ಹೇಳಲಾಗಿದೆ. ಹಾಗೆಯೇ 6ನೇ ಪಾಯಿಂಟ್ ನೋಡೋದಾದರೆ ಸಂಸದೀಯ ಕಾರ್ಯಾಂಗ ಪದ್ಧತಿ. ಸಂವಿಧಾನದ ರಚನಾ ಸಭೆಯಲ್ಲಿ ಬಹುಮಂದಿ ಸದಸ್ಯರು ಬ್ರಿಟಿಷ್ ಮಾದರಿಯ ಸಂಸದೀಯ ಕಾರ್ಯಾಂಗ ಪದ್ಧತಿ ಭಾರತಕ್ಕೆ ಸೂಕ್ತವೆಂದು ವಾದಿಸಿ ಅಳವಡಿಸಿಕೊಳ್ಳಬೇಕು ಎಂಬ ಅಭಿಪ್ರಾಯದಿಂದ ಅನುಸರಿಸಲಾಗಿದೆ. ಅಂದರೆ ಬ್ರಿಟಿಷ್ ಮಾದರಿಯ ಸರ್ಕಾರವೇ ಬೇಕು ಎಂದು ನಮ್ಮ ಬಹುಮಂದಿ ಸದಸ್ಯರು ಏನಿದ್ದಾರೆ ಸಂವಿಧಾನ ರಚನಾ ಸಭೆಯಲ್ಲಿದ್ದವರು ಹೇಳಿದ್ರಿಂದ ಅದೇ ಬ್ರಿಟಿಷ್ ಮಾದರಿಯ ಸಂಸದೀಯ ಕಾರ್ಯಾಂಗ ಪದ್ಧತಿ ಜಾರಿಯಲ್ಲಿರ್ತದೆ. ಅಲ್ಲದೆ ಈ ಪದ್ಧತಿಯ ಬಗ್ಗೆ ಭಾರತೀಯರಿಗೆ ತರಬೇತಿಯನ್ನು ಬ್ರಿಟಿಷರು ನೀಡಿರ್ತಾರಂತೆ. ಆದ್ದರಿಂದ ಅವರಿಗೆ ಕಾರ್ಯರೂಪದಲ್ಲಿ ತರುವುದು ಸುಲಭವಾಗಿದ್ದರಿಂದ ಇದೇ ಪದ್ಧತಿ ಬೇಕು ಎಂದು ಹೇಳ್ತಾರೆ. ಅಂದರೆ ಸಂಸದೀಯ ಕಾರ್ಯಾಂಗ ಪದ್ಧತಿ ಇರ್ತದೆ, ಅಂದರೆ ಬ್ರಿಟಿಷ್ ಮಾದರಿಯ ಕಾರ್ಯಾಂಗ ಪದ್ಧತಿ ಇರ್ತದಂತೆ. ಅದು ಆಲ್ರೆಡಿ ಅವರು ಮಾಡಿ ಹೋಗಿರೋದ್ರಿಂದ ಅದನ್ನು ಅನುಸರಿಸಿಕೊಂಡು ಅಥವಾ ಮುಂದುವರಿಸಿಕೊಂಡು ಹೋಗೋದು ಈಸಿ ಎಂಬ ಕಾರಣದಿಂದ ಸಂಸದೀಯ ಕಾರ್ಯಾಂಗ ಪದ್ಧತಿ ಜಾರಿಯಲ್ಲಿರ್ತದಂತೆ. ಅಂದರೆ ಆ ಥರದ ಮಾದರಿಯ ಸರ್ಕಾರ ಇರುವುದು ಒಂದು ಲಕ್ಷಣಗಳಾಗಿದೆ ಅಂತೆ. ಮತ್ತು ಮೂಲಭೂತ ಹಕ್ಕುಗಳು. ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. ಈ ಅಧ್ಯಾಯದಲ್ಲಿ ನೀಡಿರುವ ಹಕ್ಕುಗಳು ಪ್ರಜೆಗಳಿಗೆ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಅಗತ್ಯವಾದ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಸಂವಿಧಾನ ರಚನೆಗೆ ಬಂದಾಗ 7 ಮೂಲಭೂತ ಹಕ್ಕುಗಳನ್ನು ಜನತೆಗೆ ನೀಡಲಾಗಿತ್ತು. ಇದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಪ್ರಾಥಮಿಕ ಹಂತದಿಂದಲೇ ನಮಗೆ ಮೂಲಭೂತ ಒಬ್ಬ ವ್ಯಕ್ತಿಗೆ ಏನು ಹಕ್ಕಿರುತ್ತೆ? ಸ್ವಾತಂತ್ರ್ಯ ಹಕ್ಕು, ಸಮಾನತೆಯ ಹಕ್ಕು, ಸಾಂಸ್ಕೃತಿಕ ಹಕ್ಕು, ಧಾರ್ಮಿಕ ವಿರುದ್ಧದ ಹಕ್ಕು, ವಿದ್ಯಾಭ್ಯಾಸದ ಹಕ್ಕು, ಇದೆಲ್ಲ ಶೋಷಣೆ ವಿರುದ್ಧ ಮಾತಾಡುವಂಥ ಹಕ್ಕು ಎಲ್ಲವೂ ನಮಗೆ ಮೊದಲಿಂದಲೇ ಇದ್ದಂಥದ್ದೇ. ಆಮೇಲೆ ನಿಮಗೆ ಮಾರ್ಕ್ಸ್ ತೆಗಿಲಿಕ್ಕೆ ಇನ್ನೂ ಈಸಿ ಆಗ್ತದೆ. ಮೂಲಭೂತ ಹಕ್ಕುಗಳನ್ನು ಎಕ್ಸ್ಪ್ಲೇನ್ ಮಾಡಿ ಆ ಮೂಲಭೂತ ಹಕ್ಕುಗಳಲ್ಲಿರುವಂಥ ಯಾವುದೆಲ್ಲ ಪಾಯಿಂಟ್ಸ್ ಇದೆ, ಸಮಾನತೆ, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ವಿದ್ಯಾಭ್ಯಾಸದ ಹಕ್ಕು, ಇದೆಲ್ಲವನ್ನು ಮತ್ತೆ ಅಲ್ಲಿ ಪಾಯಿಂಟ್ ವೈಸ್ ಆಗಿ ಬರೀತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದ್ರಿಂದ ನಿಮಗೆ ಮಾರ್ಕ್ಸ್ ತೆಗಿಲಿಕ್ಕೆ ತುಂಬ ಈಸಿ ಆಗ್ತದೆ. ಹಾಗೆಯೇ ಮೂಲಭೂತ ಹಕ್ಕುಗಳ ನಂತರ 8ನೆಯ ಲಕ್ಷಣ ನೋಡೋದಾದರೆ ರಾಜನೀತಿ ನಿರ್ದೇಶಕ ತತ್ವಗಳು. ಸಂವಿಧಾನದ 4ನೇ ಅಧ್ಯಾಯದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ. ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ನಿರ್ದೇಶಕಗಳು ಬುನಾದಿಯಾಗಿದೆ ಅಂತೆ. ಇವುಗಳನ್ನು ಕಾರ್ಯರೂಪದಲ್ಲಿ ತರುವುದರ ಬಗ್ಗೆ ನ್ಯಾಯಾಂಗದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲದಿದ್ದರೂ ದೇಶದ ಆಡಳಿತದಲ್ಲಿ ಮೂಲಭೂತ ತತ್ವಗಳೆಂದು ಪರಿಗಣಿಸಲಾಗಿದೆ. ರಾಜನೀತಿ ನಿರ್ದೇಶಕ ತತ್ವಗಳನ್ನು ದೇಶದ ಮೂಲಭೂತ ತತ್ವಗಳು ಎಂದು ಕೂಡ ಹೇಳ್ತಾರಂತೆ. ಹಾಗೆ ಮತ್ತೊಂದು ಪಾಯಿಂಟ್ಸನ್ನು ನೋಡಿದರೆ 9ನೇ ಪಾಯಿಂಟ್ಸ್ ಮೂಲಭೂತ ಕರ್ತವ್ಯಗಳು. ಸೊ ಇದು ಕೂಡ ತುಂಬ ಈಸಿ ಇದೆ. ಸಂವಿಧಾನಕ್ಕೆ ಮಾಡಲಾದ 42ನೇ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. 4ನೇ ಅಧ್ಯಾಯಗಳನ್ನೆಲ್ಲ ಬರೀತಾ ಹೋದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಎಷ್ಟನೇದು ಹಾಗೆಲ್ಲ ಅನ್ನೋದಕ್ಕೆ. ಸೊ ಮೂಲಭೂತ ಕರ್ತವ್ಯಗಳು ಒಬ್ಬ ವ್ಯಕ್ತಿಗೆ ಏನೇನು ಇರ್ತದೆ, ಮೂಲಭೂತ ಕರ್ತವ್ಯಗಳು, ಮತದಾನದ ಹಕ್ಕು ನಮ್ಮ ಮೂಲಭೂತ ಕರ್ತವ್ಯವಾಗಿರ್ತದೆ. ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಯಾರಿಗೆ ತೊಂದರೆ ಕೊಡುವುದು ನಮ್ಮ ಕರ್ತವ್ಯವಾಗಿರ್ತದೆ. ಹೀಗೆ ನಮ್ಮದೇನು ಕರ್ತವ್ಯ ಇದೆ, ಒಬ್ಬ ರಾಷ್ಟ್ರದ ಒಬ್ಬ ಪ್ರಜೆಯ ಕರ್ತವ್ಯಗಳೇನೋ ಅದನ್ನೆಲ್ಲ ನಾವು ಬರೀತಾ ಹೋಗ್ಬೋದು ಮೂಲಭೂತ ಕರ್ತವ್ಯಗಳು ಪಾಯಿಂಟ್ಸ್ ಕೆಳಗಡೆ. ಹಾಗೆಯೇ 10ನೇ ಪಾಯಿಂಟ್ ನೋಡೋದಾದರೆ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ. ಭಾರತದ ಸಂವಿಧಾನ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ. ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನಿರ್ಭಯದಿಂದ ಕೆಲಸ ಮಾಡಲು ನ್ಯಾಯಾಲಯಗಳು ಸ್ವಾತಂತ್ರ್ಯವನ್ನು ಪಡೆದಿರ್ತವಂತೆ. ಹಾಗೆಯೇ ಶ್ರೇಷ್ಠ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದನ್ನು ಸುಲಭವಾಗಿ ಪದಚ್ಯುತಿಗೊಳಿಸಲು ಸಾಧ್ಯವಿಲ್ಲ. ಅವರ ಅಧಿಕಾರಾವಧಿಯಲ್ಲಿ ವೇತನ ಮತ್ತು ಇತರ ಸೌಲಭ್ಯಗಳನ್ನು ಕೂಡ ಮೊಟಕುಗೊಳಿಸಲು ಸಾಧ್ಯವಿಲ್ಲ. ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆ ಇದ್ದರೂ ಅದಕ್ಕೆ ವಿರುದ್ಧವಾದ ಏಕೀಕೃತ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಲಾಗಿದೆ ಅಂತ ಹೇಳಲಾಗ್ತದೆ. ಹಾಗೆಯೇ 11ನೇ ಪಾಯಿಂಟ್ ನೋಡೋದಾದರೆ ಏಕಪೌರತ್ವ. ಇದು ತುಂಬ ಈಸಿಯಾಗಿರ್ತದೆ. ಒಂದೇ ಪೌರತ್ವ ಇರಬೇಕು ಭಾರತದಲ್ಲಿ. ಸಂವಿಧಾನದಲ್ಲಿ ಏನು ಲಕ್ಷಣಗಳಿದೆ ಅಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಪೌರತ್ವ ಅಂದರೆ ಒಂದೇ ಕಡೆಯಲ್ಲಿ ಮತದಾನ ಮಾಡುವಂಥ ಅವಕಾಶ ಇರುತ್ತೆ, ಅಥವಾ ಒಂದೇ ದೇಶದ ಪೌರತ್ವವನ್ನು ಪಡೆದಿರ್ತಾರೆ. ಸಾಮಾನ್ಯವಾಗಿ ಸಂಯುಕ್ತ ವ್ಯವಸ್ಥೆ ಬಿಡುಗಡೆ ದ್ವಿಪೌರತ್ವಕ್ಕೆ ಅವಕಾಶವಿರುತ್ತದೆ. ಅಂದರೆ
ಒಬ್ಬ ವ್ಯಕ್ತಿ ತಾನು ಜನಿಸಿದ ಅಥವಾ ವಾಸಿಸುವ ರಾಜ್ಯದ ಪೌರತ್ವವನ್ನು ಹೊಂದಿರುವುದರ ಜೊತೆಗೆ ರಾಷ್ಟ್ರದ ಪೌರತ್ವವನ್ನು ಪಡೆದಿರುತ್ತಾನೆ. ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ ಸಂಯುಕ್ತ ರಾಷ್ಟ್ರಗಳಲ್ಲಿ ದ್ವಿಪೌರತ್ವಕ್ಕೆ ಅವಕಾಶವಿದೆ. ಆದರೆ ಭಾರತದಲ್ಲಿ ಸಂಕುಚಿತ ಪ್ರಾಂತೀಯ ಭಾವನೆಯನ್ನು ನಿಯಂತ್ರಿಸಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸಲು ಏಕಪೌರತ್ವ ನೀಡಲಾಗಿದೆ. ಪ್ರಜೆಗಳು ಯಾವುದೇ ರಾಜ್ಯದಲ್ಲಿ ಜನಿಸಿದರೂ ವಾಸಿಸಿದರೂ ಎಲ್ಲರೂ ಭಾರತದ ಪ್ರಜೆಗಳು, ಎಲ್ಲರೂ ಒಂದೇ ಎನ್ನುವ ರೀತಿಗೆ ಮತ್ತು ನೀತಿ ನಿಯಮಗಳಿಗೆ ಬದ್ಧರಾಗಿರ್ತಾರೆ. ಸೊ ಅವರಿಗೆ ಒಂದೇ ದೇಶದ ಎಲ್ಲಿದ್ದಾರೆ ಅದೇ ಒಂದೇ ದೇಶದ ಏಕಪೌರತ್ವ ಇರ್ತದೆ. ಹಾಗೆಯೇ 12ನೇ ಪಾಯಿಂಟ್ ನೋಡೋದಾದರೆ ಸಾರ್ವತ್ರಿಕ ಮತದಾನ ಪದ್ಧತಿ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಎಲ್ಲ ಭಾರತೀಯರಿಗೂ ಮತ ಚಲಾಯಿಸುವ ಹಕ್ಕನ್ನು ಪಡೆದಿರಲಿಲ್ಲ. ಭಾರತೀಯ ಸಂವಿಧಾನದ ಪಿತಾಮಹರು ಸಾರ್ವಜನಿಕ ವಯಸ್ಕ ಮತದಾನ ಪದ್ಧತಿಯನ್ನು ಬೆಂಬಲಿಸಿ ಪ್ರಜಾಪ್ರಭುತ್ವ ಯಶಸ್ವಿ ಕಾರ್ಯಾಚರಣೆಗೆ ಅದನ್ನು ಅಳವಡಿಸುತ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆಗಳ ವಿಧಾನಸಭೆಗಳಿಗೆ ನಡೆಯುವ ಚುನಾವಣೆಯಲ್ಲಿ 18 ವರ್ಷ ಮೀರಿದ ಎಲ್ಲರೂ ಮತವನ್ನು ಚಲಾಯಿಸಲು ಅವಕಾಶವಿದೆ. ಈ ಪದ್ಧತಿಯು ಪ್ರಜೆಗಳ ಪರಮಾಧಿಕಾರದ ಸಂಕೇತವಾಗಿದೆ ಮತ್ತು ಪ್ರಜಾಪ್ರಭುತ್ವ ತತ್ವವನ್ನು ಸಂಪೂರ್ಣವಾಗಿ ಜಾರಿಗೆ ತರಲು ಪೋಷಕವಾಗಿದೆ. ಈ ತತ್ವ ಭಾರತದ ಸಂವಿಧಾನದ ಒಂದು ಪ್ರಮುಖ ಲಕ್ಷಣವೆಂದು ಹೇಳಲಾಗಿದೆ. ಅಂದರೆ 18 ವಯಸ್ಸು ಮೀರಿದ ನಂತರವೇ ಮತದಾನ ಮಾಡಬೇಕು. ಅಂದರೆ ಆವಾಗ ಒಬ್ಬ ವ್ಯಕ್ತಿಗೆ ಯಾರಿಗೆ ಮತ ನೀಡಬಹುದು, ಯಾರಿಂದ ಒಂದು ತಿಳಿಯುವ ಅಥವಾ ಅರ್ಥ ಮಾಡಿಕೊಳ್ಳುವಂಥ ವಯಸ್ಸನ್ನು ದಾಟಿ ಬಂದ ನಂತರ ಮತದಾನ ಮಾಡೋದ್ರಿಂದ ನಮಗೆ ಒಂದು ನ್ಯಾಯಯುತವಾದ ಮತದಾನವನ್ನು ಮಾಡಬಹುದು ಅಥವಾ ಒಂದು ಸಮರ್ಪಕವಾದ ನ್ಯಾಯಯುತವಾದ ಒಂದು ಮತದಾನ ಮಾಡುವಂಥ ಯೋಗ್ಯ ವಯಸ್ಸಂದರೆ 18 ವರ್ಷ ಎಂದು. ಅದರ ನಂತರ 18 ವರ್ಷದ ನಂತರ ಮತದಾನ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಹಾಗೆಯೇ 13ನೇದು ಕೊನೆಯ ಪಾಯಿಂಟ್, ಸಂವಿಧಾನದ ಲಕ್ಷಣಗಳಲ್ಲಿರುವಂತಹ ಕೊನೆಯ ಪಾಯಿಂಟ್, ಜಾತ್ಯತೀತ ರಾಷ್ಟ್ರ. ಸಂವಿಧಾನದ ನಿಯಮಕ್ಕನುಗುಣವಾಗಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ವಿವಿಧ ಧರ್ಮವನ್ನು ಅನುಸರಿಸುವ ಭಾರತ ಜಾತ್ಯತೀತ ರಾಷ್ಟ್ರವಾಗಿರಲೇಬೇಕು ಎಂಬುದನ್ನು ಸ್ಪಷ್ಟಪಡಿಸಲು ಈ ತತ್ವವನ್ನು ಸೇರಿಸಲಾಗಿದೆ. ಧಾರ್ಮಿಕ ಹಕ್ಕು ಒಂದು ಮೂಲಭೂತ ಹಕ್ಕೆಂದು ಪರಿಗಣಿಸಿದ್ದರೂ ಪ್ರಸ್ತಾವನೆಯಲ್ಲಿ ಭಾರತ ಜಾತ್ಯತೀತ ರಾಷ್ಟ್ರ ಎಂದು ಘೋಷಿಸಲಾಗಿದೆ. ಅಂದರೆ ಧಾರ್ಮಿಕ ಹಕ್ಕು ಎಲ್ಲರಿಗೆ ಇದೆ, ಆದರೆ ಯಾವುದೇ ಒಂದೇ ಧರ್ಮಕ್ಕೆ ನಾವು ಸೀಮಿತವಾಗಿಲ್ಲ. ಎಲ್ಲ ಜಾತಿಗಳ ಯಾವುದು ಜಾತಿ ಮೇಲಲ್ಲ, ಎಲ್ಲ ಜಾತ್ಯತೀತ ಇದು ಅನ್ನುವಂತಹ ಒಂದು ವಾಕ್ಯವನ್ನು ನೀಡ್ತದೆ. ಧಾರ್ಮಿಕ ಹಕ್ಕು ಇದ್ದರೂ ಕೂಡ ಅವರವರ ಧರ್ಮನವರವರು ಒಪ್ಪಿಕೊಂಡು ಬದುಕುವ ಹಕ್ಕು ಇದ್ದರೂ ಕೂಡ ನಮ್ಮದೇ ಒಂದೇ ಧರ್ಮ ಅಥವಾ ನಮ್ಮ ಧರ್ಮವೇ ಶ್ರೇಷ್ಠ ಅನ್ನುವಂಥ ಹಕ್ಕು ಇಲ್ಲ. ಎಲ್ಲ ಧರ್ಮಗಳು ಒಂದೇ, ಎಲ್ಲ ಧರ್ಮಗಳು ಸಮ ಎಂದು ಇಲ್ಲಿ ಹೇಳಲಾಗಿದೆ. ಹಾಗಾಗಿ ಜಾತ್ಯತೀತ ರಾಷ್ಟ್ರವಾಗಿದೆ ಎಂದು ಹೇಳಲಾಗಿದೆ. ಈ ಅಂಶವನ್ನು ಒತ್ತಿ ಹೇಳಲು ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಜಾತ್ಯತೀತ ಎಂಬ ಪದವನ್ನು 1976ರಲ್ಲಿ ಪ್ರಸ್ತಾವನೆಗೆ ಅಳವಡಿಸಲಾಯಿತು. ಜಾತ್ಯತೀತ ರಾಷ್ಟ್ರ ಎಂದರೆ ಸರ್ಕಾರ ಯಾವ ರಾಷ್ಟ್ರ ಧರ್ಮವನ್ನು ಅಂಗೀಕರಿಸಲಿಲ್ಲ. ಇದೇ ಧರ್ಮ ಅಂತ ಇಲ್ಲ, ಎಲ್ಲ ಧರ್ಮಗಳು ಇರಬೇಕು ಒಂದು ರಾಷ್ಟ್ರದಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ಯಾವ ಧರ್ಮವನ್ನು ರಾಷ್ಟ್ರ ಧರ್ಮವೆಂದು ನಿರ್ಧರಿಸಲು ಸಾಧ್ಯವಿಲ್ಲ. ನಮ್ಮದೇ ಧರ್ಮವೇ ರಾಷ್ಟ್ರ ಧರ್ಮ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಧರ್ಮಗಳಿಗೂ ಒಂದೇ ಥರದ ಬೆಲೆಯನ್ನು ನೀಡಿರ್ತಾರೆ. ಇಲ್ಲಿ ಎಲ್ಲ ಧರ್ಮವನ್ನು ಸಮಾನತೆಯಿಂದ ಕಂಡು ಸಮಾನವಾಗಿ ಗೌರವಿಸುವುದು ರಾಷ್ಟ್ರದ ಗುರಿಯಾಗಿದೆ. ಧರ್ಮದ ಆಧಾರದ ಮೇಲೆ ಸರ್ಕಾರಿ ಸೇವೆ ಸೇರುವುದಾಗಲಿ ಅಥವಾ ಯಾವುದೇ ವಿದ್ಯಾಸಂಸ್ಥೆಗೆ ಸೇರುವಂತಹ ಭೇದ ಭಾವ ಮಾಡಲು ಸಾಧ್ಯವಿಲ್ಲ. ನಾವು ಆ ಧರ್ಮದವರು ಈ ಧರ್ಮದವರು ಅಂತ ಹೇಳ್ಕೊಂಡು ಯಾವುದೇ ಜಾಬ್ ಆಗಲಿ ಎಜುಕೇಷನ್ ಯಾವುದೇ ವಿಷಯದಲ್ಲಿ ಕೂಡ ನಾವು ಅದನ್ನು ಉಪಯೋಗಿಸಿಕೊಳ್ಳುವಕ್ಕೆ ಅವಕಾಶ ಇಲ್ಲ. ಹಾಗೂ ಇದು ಒಂದೇ ಧರ್ಮಕ್ಕೆ ಸೇರಿದ ರಾಷ್ಟ್ರ ಅಥವಾ ಇದೇ ಧರ್ಮ ಸಾರ್ವಭೌಮ ಇರುವಂತಹ ಧರ್ಮ ಅಂತ ಹೇಳುವ ಹಾಗೆಲ್ಲ ಎಲ್ಲ ಧರ್ಮಗಳು ಇದ್ದಾರೆ. ಇಲ್ಲಿ ಎಲ್ಲರಿಗೂ ಸಮಾನವಾಗಿ ರಾಷ್ಟ್ರ ಹಂಚಿಕೆ ಆಗಿರ್ತದೆ ಅನ್ನುವಂತಹ ಒಂದು ಅರ್ಥ ಇರ್ತದೆ. ಸೊ ಈ 13 ಪಾಯಿಂಟ್ಗಳನ್ನು ನಾನು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೀವು ಇದಿಷ್ಟು ಪಾಯಿಂಟನ್ನು ಫಸ್ಟು ನೆನ್ಪಿಟ್ಕೊಳ್ಳಿ. ಏನು 13 ಪಾಯಿಂಟ್ಸ್ ಇದೆ ನಿಮಗೆ? ಲಿಖಿತ ಸಂವಿಧಾನ, ನಮ್ಯತೆ ಮತ್ತು ಅನಮ್ಯತೆಗಳ ಲಕ್ಷಣ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಕಲ್ಯಾಣ ರಾಜ್ಯ, ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ, ಸಂಸದೀಯ ಕಾರ್ಯಾಂಗ ಪದ್ಧತಿ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ, ಏಕಪೌರತ್ವ, ಸಾರ್ವತ್ರಿಕ ಮತದಾನ, ವಯಸ್ಕ ಮತದಾನ ಪದ್ಧತಿ, ಜಾತ್ಯತೀತ ರಾಷ್ಟ್ರ. ಇದಿಷ್ಟು ಪಾಯಿಂಟ್ಗಳನ್ನು ಫಸ್ಟ್ ನೆನ್ಪಿಟ್ಕೊಂಡು ಒಂದೊಂದು ಪಾಯಿಂಟ್ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಕನ್ನಡದಲ್ಲೇ ಆಗಿರೋದ್ರಿಂದ ಪಾಯಿಂಟ್ಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ಎಷ್ಟು ಮಾರ್ಕ್ಸಿಗೆ ಬಂದಿದೆ ಅದರ ಬೇಸ್ ಪ್ರಕಾರ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಎಷ್ಟು ಪೇಜ್ ಬೇಕಾಗುತ್ತೆ ಅನ್ನೋದ್ರ ಪ್ರಕಾರ ನೀವು ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದ್ರಿಂದ ನಿಮಗೆ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ದಯವಿಟ್ಟು ಈ ಕ್ಲಾಸಲ್ಲಿ ನಿಮಗೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡುವಂತಹ ರೀತಿಯಲ್ಲಿ ಏನಾದರೂ ತಪ್ಪಿದ್ದಲ್ಲಿ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೋಬೋದು. ಸೊ ನಾನು ಇನ್ನಷ್ಟು ಇಂಪ್ರೂವ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಕ್ಲಾಸ್ ಮಾಡಲಿಕ್ಕೆ ನನಗೆ ಅದರಿಂದ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಧನ್ಯವಾದಗಳು.